ಅಮೆರಿಕದ ಸಮಾಜ ಆಂತರಿಕ ದಂಗೆಯ ಅಂಚಿಗೆ ತಲುಪ್ತಾ ಇದೆಯಾ? ಉಕ್ರೇನ್ ನಿರಾಶ್ರಿತೆ ಭಾರತೀಯ ವಲಸಿಗ ಬಲಪಂಥೀಯ ಕಾರ್ಯಕರ್ತ ಒಬ್ಬರ ಬೆನ್ನಲ್ಲೊಬ್ಬರು ಕೊಲೆಯಾಗಿರೋದು ಅಮೆರಿಕ ಸಮಾಜದ ಆಳವಾದ ಬಿರುಕನ್ನ ಬಹಿರಂಗಪಡಿಸಿದೆಯಾ? ಈ ಮೂರು ಹತ್ಯೆಗಳು ಅಮೆರಿಕ ತನ್ನದೇ ಜನರು ಮತ್ತೆ ವಲಸಿಗರನ್ನ ದ್ವೇಷದ ವಿಷದಿಂದ ರಕ್ಷಿಸಲಾಗದಂತಹ ಸ್ಥಿತಿಯನ್ನು ಸೂಚಿಸಿವೆಯಾ? ರಾಜಕೀಯ ಹಿಂಸಾಚಾರ, ಜನಾಂಗೀಯ ದ್ವೇಷ ಮತ್ತೆ ಅನ್ಯ ದ್ವೇಷದ ವಿಷಚಕ್ರದಲ್ಲಿ ಅಮೆರಿಕ ಸದ್ದಿಲ್ಲದೇನೆ ಸಿಲುಕಾಕೊಳ್ತಾ ಇದೆಯಾ? ಒಂದ್ ಕಡೆಗೆ ಅಮೆರಿಕ ಪ್ರಕ್ಷುಬ್ಧತೆಗೆ ಒಳಗಾಗ್ತಾ ಇರುವಾಗಲೇ ಮತ್ತೊಂದು ಕಡೆಗೆ ಭಾರತೀಯ ವಲಸಿಗರ ಪಾಲಿಗೂ ಕೂಡ ಅಲ್ಲಿ ದೊಡ್ಡ ಅಪಾಯ ಎದುರಾಗ್ತಾ ಇದೆಯಾ? ತೀರಾ ಕೈ ಮೀರುವ ಮೊದಲು ಈಗ ಇದರಿಂದ ಭಾರತ ಯಾವ ಪಾಠಗಳನ್ನು ಕಲಿಬೇಕಾಗಿದೆ? ಅಮೆರಿಕದಲ್ಲಿ ಇತ್ತೀಚಿನ ಕೆಲ ಬೆಳವಣಿಗೆಗಳು ಮೂಡಿಸಿರುವಂತಹ ಕಳವಳ ಹಾಗೆ ಅದರಿಂದಾಗಿ ಎದ್ದಿರುವಂತಹ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮಗೆ ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಮೊನ್ನೆ ಅಮೆರಿಕದಲ್ಲಿ ಬಲಪಂಥೀಯ ಕಾರ್ಯಕರ್ತ ಟ್ರಂಪ್ ಅವರ ಯುವ ಮಿತ್ರ ಚಾರ್ಲಿ ಕರ್ಕ್ ಅವರ ಹತ್ಯೆ ಆಯಿತು. ಅದೇ ಹೊತ್ತಿನಲ್ಲೇ ಭಾರತೀಯ ವಲಸಿಗ ಕರ್ನಾಟಕ ಮೂಲದವರಾದ ಚಂದ್ರಮೌಳಿ ನಾಗಮಲ್ಲಯ್ಯ ಅವರನ್ನ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೊಬ್ಬ ಮಚ್ಚಿನಿಂದ ತಲೆ ಕಡಿದು ಕೊಂದ. ಇವೆರಡು ಘಟನೆಗಳಿಗೆ ಕೆಲವೇ ದಿನಗಳ ಮೊದಲು ಉತ್ತರ ಕೆರೋಲಿನಾದ ರೈಲ್ ನಿಲ್ದಾಣದಲ್ಲಿ ಉಕ್ರೇನ್ ನಿರಾಶ್ರಿತೆ ಐರಿನಾ ಜರುತ್ಸ್ಕಾ ಅವರನ್ನ ಭೀಕರವಾಗಿ ಇರಿದು ಕೊಲ್ಲಲಾಗಿತ್ತು. ಕಳೆದ ವಾರದ ಈ ಕರಾಳ ಘಟನೆಗಳು ಅಮೆರಿಕದ ರಾಜಕೀಯದಲ್ಲಿ ತೀವ್ರ ತಲ್ಲಣವನ್ನ ಸೃಷ್ಟಿ ಮಾಡಿವೆ. ಚಾರ್ಲಿ ಕರ್ಕ್ ಅವರ ಹತ್ಯೆಗೆ ಸಂಬಂಧಿಸಿ 22 ವರ್ಷದ ಟೈಲರ್ ರಾಬಿನ್ಸನ್ ಅನ್ನೋನನ್ನ ಅರೆಸ್ಟ್ ಮಾಡಲಾಗಿದೆ. ಕರ್ಕ್ ಹತ್ಯೆಯನ್ನ ಬಲಪಂಥೀಯ ಮತ್ತೆ ಎಡಪಂಥೀಯ ಸಿದ್ಧಾಂತಗಳ ನಡುವಿನ ಯುದ್ಧದ ಆರಂಭ ಅಂತ ವ್ಯಾಖ್ಯಾನಿಸೋದು ಈಗ ಶುರುವಾಗಿದೆ. ಆದರೆ ರಾಬಿನ್ಸನ್ ಕಪ್ಪು ವರ್ಣೀಯನಾಗಲಿ ಅಥವಾ ಟ್ರಾನ್ಸ್ ಆಗಲಿ ಎಡ ಮಾರ್ಕ್ಸಿಸ್ಟ್ ಆಗಲಿ ಅಲ್ಲ ಅನ್ನೋದು ಈ ಒಂದು ತನಿಖೆಯಲ್ಲಿ ಗೊತ್ತಾದಾಗ ಅಂಥದ್ದೊಂದು ಹುಸಿ ನಿರೂಪಣೆ ಕುಸಿದು ಹೋಯಿತು. ರಾಬಿನ್ಸನ್ ತನ್ನ ರಾಜಕೀಯ ಸಂಬಂಧವನ್ನ ಬಹಿರಂಗಪಡಿಸಲಿಲ್ಲ. ಆದರೆ ಆತನ ಪೋಷಕರು ಅಧ್ಯಕ್ಷ ಟ್ರಂಪ್ ಅವರ ಪಕ್ಷ ರಿಪಬ್ಲಿಕನ್ನ ಮತದಾರರು. ಎಡಪಂಥೀಯರ ಸಂಪರ್ಕಗಳ ಬದಲು ಈಗ ಹಂತಕನ ರಿಪಬ್ಲಿಕನ್ ಸಂಪರ್ಕಗಳೇ ಮುಂದಕ್ಕೆ ಬರ್ತಾ ಇವೆ. ಅವನ ಚರ್ಮದ ಬಣ್ಣ ಮತ್ತೆ ಧರ್ಮ ಕೂಡ ಸೈದ್ಧಾಂತಿಕ ಸಂಘರ್ಷದ ನಿರೂಪಣೆಗೆ ಪೂರಕವಾಗ್ತಾ ಇಲ್ಲ. ಇನ್ನು ರೈಲ್ನಲ್ಲಿ ಉಕ್ರೇನ್ ನಿರಾಶ್ರಿತೆಯನ್ನ ವ್ಯಕ್ತಿಯೊಬ್ಬ ಇರಿದು ಕೊಂದಿರುವಂತಹ ವಿಡಿಯೋ ವೈರಲ್ ಆಗಿದೆ. ಆಗಸ್ಟ್ 22ರಂದು ಆ ಒಂದು ಘಟನೆ ನಡೆದಿದ್ರು ಕೂಡ ವಿಡಿಯೋ ಇತ್ತೀಚೆಗೆ ಬಯಲಿಗೆ ಬಂದಿದೆ. ದಾಳಿಕೋರ ಆಫ್ರಿಕನ್ ಅಮೆರಿಕನ್ ಸಮುದಾಯದವನು ಮತ್ತೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು. ಆ ಪ್ರದೇಶ ಡೆಮಾಕ್ರೆಟ್ ನಿಯಂತ್ರಣದಲ್ಲಿದ್ದು ಘಟನೆ ರಾಜಕೀಯ ಬಣ್ಣ ಪಡಿತಾ ಇದೆ. ಡಲ್ಲಾಸ್ನಲ್ಲಿ ಭಾರತೀಯ ಮೂಲದ ವ್ಯಕ್ತಿಯನ್ನ ಕ್ರೂರವಾಗಿ ಶಿರಚ್ಛೇದ ಮಾಡಲಾಯಿತು. ವಾಷಿಂಗ್ ಮಷಿನ್ ನೆಪದಲ್ಲಿನ ಜಗಳ ತಲೆ ಕಡಿಯೋ ಮಟ್ಟಕ್ಕೆ ಹೋಯಿತು. ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋದಲ್ಲಿ ದಾಳಿಕೋರ ಚಂದ್ರಮೌಳಿ ನಾಗಮಲ್ಲಯ್ಯ ಅವರ ತಲೆ ಕಡಿದ ಮೇಲೆ ಅದನ್ನ ಒದಿತಾ ಇರುವಂತಹ ಭೀಕರ ದೃಶ್ಯ ಕಂಡು ಬಂದಿದೆ. ಅಪರಾಧಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ದುರಂತ ಏನು ಅಂತ ಅಂದ್ರೆ ಈ ಘಟನೆಯ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟ ಆಕ್ರೋಶ ವ್ಯಕ್ತ ಆಗಿಲ್ಲ. ಅಮೆರಿಕದ ನಾಯಕರಿಂದ ಯಾವುದೇ ದೊಡ್ಡ ಹೇಳಿಕೆಗಳಿಲ್ಲ. ಹಾಗೆ ಒಂದೇ ವಾರದಲ್ಲಿ ನಡೆದಿರುವಂತಹ ಈ ಮೂರು ಭಯಂಕರ ಘಟನೆಗಳು ಅಮೆರಿಕದ ಬೆಳೀತಾ ಇರುವಂತಹ ರಾಜಕೀಯ ಮತ್ತೆ ಸಾಮಾಜಿಕ ವಿಭಜನೆಗಳನ್ನು ಎತ್ತಿ ತೋರಿಸಿವೆ. ಚಾರ್ಲಿ ಕರ್ಕ್ ಪ್ರಕರಣದಲ್ಲಿ ರಾಜಕೀಯ ಹಿಂಸಾಚಾರವಿದ್ರೆ ಉಕ್ರೇನ್ ನಿರಾಶ್ರಿತೆಯ ಹತ್ಯೆಯಲ್ಲಿ ಜನಾಂಗೀಯ ವಿಭಜನೆ ಕಾಣಿಸಿದೆ. ಚಂದ್ರಮೌಳಿ ನಾಗಮಲ್ಲಯ್ಯ ಪ್ರಕರಣ ವಲಸಿಗರ ವಿರುದ್ಧ, ಅದರಲ್ಲೂ ಭಾರತೀಯರ ವಿರುದ್ಧ ದ್ವೇಷಾಪರಾಧವನ್ನ ಎತ್ತಿ ತೋರಿಸುತ್ತೆ. ಅಮೆರಿಕ ಹೇಗೆ ಉಗ್ರವಾದ, ಜನಾಂಗೀಯತೆ ಮತ್ತೆ ಅನ್ಯ ದ್ವೇಷದ ನೆಲೆಯಾಗ್ತಾ ಇದೆ ಅನ್ನೋದನ್ನ ಈ ಮೂರು ಘಟನೆಗಳು ತೋರಿಸ್ತಾ ಇವೆ ನಮಗೆ. ಡೊನಾಲ್ಡ್ ಟ್ರಂಪ್ ದ್ವೇಷದ ಜ್ವಾಲೆಗಳನ್ನ ತಣ್ಣಗಾಗಿಸೋ ಬದಲು ರಾಜಕೀಯ ಲಾಭವನ್ನ ಪಡಿತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ದೊಡ್ಡದಾಗ್ತಾ ಇದೆ ಈಗ. ಸೆಪ್ಟೆಂಬರ್ 10ರಂದು ಉರೇಮ್ ನಗರದ ಉತಾ ವ್ಯಾಲಿ ವಿಶ್ವವಿದ್ಯಾಲಯದಲ್ಲಿ ಚಾರ್ಲಿ ಕರ್ಕ್ ದಿ ಅಮೆರಿಕನ್ ಕಮ್ಬ್ಯಾಕ್ ಟೂರ್ ಕಾರ್ಯಕ್ರಮದಲ್ಲಿದ್ರು. ತೆರೆದ ಆವರಣದಲ್ಲಿ 3000 ಜನರೊಂದಿಗೆ ಸಂವಾದದಲ್ಲಿ ತೊಡಗಿದಾಗ ಯಾರೋ ಕಟ್ಟಡದ ಮುಂಭಾಗದ ಒಂದು ಟೆರೆಸ್ನಿಂದ ಗುಂಡು ಹಾರಿಸಿದಾಗ ಅದು ಕರ್ಕ್ ಅವರ ಗಂಟ್ಲನ್ನ ಸೀಳ್ತು. ಅದು ಅವರ ಜೀವವನ್ನ ಬಲಿ ತೆಗೆದುಕೊಳ್ತು. ಈ ಅನಿರೀಕ್ಷಿತ ದಾಳಿಯಿಂದಾಗಿ ಸ್ಥಳದಲ್ಲಿ ಭಯ ಮತ್ತೆ ಅವ್ಯವಸ್ಥೆ ಉಂಟಾಯಿತು. ಈ ಘಟನೆ ಅಮೆರಿಕನ್ ಸಮಾಜವನ್ನು ಇನ್ನಷ್ಟು ಧ್ರುವೀಕರಿಸಿತು. ಇದು ನಿಸ್ಸಂದೇಹವಾಗಿ ರಾಜಕೀಯ ಪ್ರೇರಿತ ಹತ್ಯೆ ಆಗಿದೆ. ಆದರೆ ಇದನ್ನ ಯಾರು ಸಂಘಟಿಸಿದ್ರು ಮತ್ತೆ ಯಾಕೆ ರಿಪಬ್ಲಿಕನ್ರು ಮತ್ತೆ ಬಲಪಂಥೀಯರು ಈ ಇಡೀ ವಿಷಯದಲ್ಲಿ ದೂಷಣೆಗಿಳಿದ್ರು? ಬಲಪಂಥೀಯ ಚಾನೆಲ್ಗಳು, ಟ್ರಂಪ್ ಅವರ ಬೆಂಬಲಿಗ ಪಡೆಗಳು ಮತ್ತೆ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳು ಅಂತರ್ಯುದ್ಧದ ನಿರೀಕ್ಷೆಯನ್ನ ಬಹಿರಂಗವಾಗಿ ಚರ್ಚೆ ಮಾಡಿದ್ವು. ಇದು ಬಲಪಂಥೀಯ ಧ್ವನಿಗಳನ್ನ ತೊಡೆದು ಹಾಕುವ, ಬಲಪಂಥೀಯರನ್ನ ಮೌನಗೊಳಿಸುವಂತಹ ಉದ್ದೇಶದ್ದಾಗಿದೆ ಅಂತ ಹೇಳೋದು ಶುರುವಾಯಿತು. ಶಾಂತಿ ಮತ್ತೆ ರಾಜಕೀಯ ಏಕತೆಗಾಗಿ ಮನವಿ ಮಾಡಬೇಕಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಎಡಪಂಥೀಯರನ್ನ ದೂಷಿಸೋದಕ್ಕೆ ನಿಂತು ಬಿಟ್ಟಿದ್ರು. ಕರ್ಕ್ ಅವರು ಟರ್ನಿಂಗ್ ಪಾಯಿಂಟ್ ಅನ್ನುವಂಥ ಅತ್ಯಂತ ಪ್ರಮುಖ ಬಲಪಂಥೀಯ ಯುವ ಸಂಘಟನೆಯ ಸ್ಥಾಪಕರಾಗಿದ್ರು. ಅದನ್ನು ಶುರು ಮಾಡಿದಂಥ ಹೊತ್ತಿನಲ್ಲಿ ಅವರು ಕಾಲೇಜುಗಳಲ್ಲಿ ಸಂಪ್ರದಾಯವಾದಿ ವಿಚಾರಗಳ ಹರಡುವಿಕೆಯಲ್ಲಿ ತೊಡಕೊಂಡಿದ್ರು.
ಯಾರೊಬ್ಬರ ಅಭಿಪ್ರಾಯಗಳು ಎಷ್ಟೇ ವಿವಾದಾತ್ಮಕ ಅಥವಾ ಸ್ವೀಕಾರಾರ್ಹ ಅಲ್ಲದೆ ಇದ್ರೂ ಗುಂಡು ಉತ್ತರ ಅಲ್ಲ. ಇದು ಭಾರತ ಆಗಲಿ ಅಥವಾ ಅಮೆರಿಕ ಆಗಲಿ ಎಲ್ರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ. ಕರ್ಕ್ ಅವರನ್ನ ಬಹಳ ದೊಡ್ಡ ಜನಸಂಖ್ಯೆ ಇಷ್ಟಪಡಲಿಲ್ಲ. ಸ್ವಾಭಾವಿಕವಾಗಿ ಇನ್ನೊಂದು ಬದಿಯಲ್ಲಿ ಅವರನ್ನು ದ್ವೇಷಿಸುವಂಥ ಜನ ಇದ್ರು. ಕೆಲವರು ಅವರ ಹತ್ಯೆಯನ್ನು ಕೂಡ ಸಂಭ್ರಮಿಸಿದ್ರು. ಡೊನಾಲ್ಡ್ ಟ್ರಂಪ್ ಕಳೆದ ವರ್ಷ ತಮ್ಮ ಮೇಲೆ ನಡೆದಂಥ ಹತ್ಯೆ ಯತ್ನವನ್ನು ನೆನಪಿಸ್ಕೊಂಡ್ರಿಲ್ಲಿ. ತಮ್ಮ ರಾಜಕೀಯ ವಿರೋಧಿಗಳನ್ನು ಉಲ್ಲೇಖ ಮಾಡಿದ್ರು. ಅವರು ಬಲಪಂಥೀಯರು, ಬಲಿಪಶುಗಳಾಗ್ತಾ ಇದ್ದಾರೆ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದೇ ಟ್ರಂಪ್ ಕಳೆದ ಕೆಲ ತಿಂಗಳುಗಳಲ್ಲಿ ಡೆಮಾಕ್ರೆಟ್ ನಾಯಕರ ಮೇಲೆ ಮಾರಕ ದಾಳಿಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಲಿಲ್ಲ. ಇದು ಅಮೆರಿಕದ ಸ್ಥಿತಿ. ಈಗ ಜೂನ್ ತಿಂಗಳಲ್ಲಿ ಮಿನ್ನೆಸೋಟ ರಾಜ್ಯದಲ್ಲಿ 2 ಡೆಮಾಕ್ರೆಟ್ ನಾಯಕರು ಮತ್ತು ಅವರ ಕುಟುಂಬಗಳನ್ನು ಗುರಿಯಾಗಿಸಲಾಯಿತು. ಇದರಲ್ಲಿ ಮಾಜಿ ಹೌಸ್ ಸ್ಪೀಕರ್ ಮೆಲಿಸಾ ಹಾರ್ಟ್ಮನ್ ಮತ್ತೆ ಅವರ ಪತಿ ಪ್ರಾಣವನ್ನು ಕಳೆದುಕೊಂಡ್ರು. ಜಾನ್ ಹಫ್ಮನ್ ಮತ್ತೆ ಅವ್ರ ಪತ್ನಿಯ ಮೇಲೂ ಕೂಡ ದಾಳಿ ನಡೆಸಲಾಯಿತು. ಕ್ಯಾಪಿಟಲ್ ಹಿಲ್ನಲ್ಲಿ ಏನಾಯಿತು ಅನ್ನೋದನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚಿನ ನ್ಯೂಯಾರ್ಕ್ ಟೈಮ್ಸ್ ಸಮೀಕ್ಷೆ ಪ್ರಕಾರ ಒಬ್ರು ಹೇಳೋದು ಇಷ್ಟ ಆಗದೆ ಇದ್ರೆ ಬಂದೂಕನ್ನ ಬಳಸಿ ಅನ್ನೋದು ಅಮೆರಿಕನ್ ಸಮಾಜದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಈಗ ಪ್ರಶ್ನೆ ಇರೋದೇನು ಅಂತ ಅಂದ್ರೆ, ಅಮೆರಿಕದ ರಾಜಕೀಯದಲ್ಲಿ ಹಿಂಸಾಚಾರ ಯಾಕೆ ತೀವ್ರವಾಗಿ ಹೆಚ್ಚಾಗ್ತಾ ಇದೆ ಅನ್ನೋದು. ತಜ್ಞರು ರಾಜಕೀಯ ಹಿಂಸಾಚಾರಕ್ಕೆ 4 ಅಂಶಗಳ ಕಾರಣ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಗೌರವಿಸದೇ ಇದ್ದಾಗ, ಜನಾಂಗ, ಧರ್ಮ ಇತ್ಯಾದಿಗಳ ಮೇಲೆ ಸಮಾಜ ವಿಭಜನೆಯಾದಾಗ, ಅಂದ್ರೆ ನಾಯಕರೇನೆ ಮಟನ್, ಮೊಘಲ್, ಮಂಗಳಸೂತ್ರ, ಮಸೀದಿ ಅನ್ನುವಂಥ ಭಾಷೆಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದಾಗ, ರಾಜಕೀಯ ನಾಯಕರು ಹಿಂಸೆಯನ್ನ ತಡೆದೇ ಇದ್ದಾಗ ಅಥವಾ ಅದನ್ನ ಬೆಂಬಲಿಸಿದಾಗ, ಮತ್ತೆ 4ನೇದಾಗಿ ನಾಗರಿಕರಿಗೆ ಬಂದೂಕುಗಳು ಸುಲಭವಾಗಿ ಲಭ್ಯವಾದಾಗ. ಇವೆಲ್ಲಾನು ಇವತ್ತಿನ ಅಮೆರಿಕದಲ್ಲಿ ನಡೀತಾ ಇರೋದ್ರಿಂದ ಇದು ಪರಿಸ್ಥಿತಿನ ಇನ್ನಷ್ಟು ಹದಗೆಡಿಸಬಹುದು. ಧ್ರುವೀಕರಣ ಸಂಶೋಧನಾ ಪ್ರಯೋಗಾಲಯದ ನಿರ್ದೇಶಕ ಸೀನ್ ವೆಸ್ಟ್ವುಡ್ 1/3 ಭಾಗದಷ್ಟು ಜನರು ತಮ್ಮ ವಿರೋಧಿಗಳು ರಾಜಕೀಯ ಹಿಂಸಾಚಾರವನ್ನು ಬೆಂಬಲಿಸ್ತಾರೆ ಅಂತ ಭಾವಿಸೋದಾಗಿ ಹೇಳ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಜನರು ಮನಸ್ಸಿನಲ್ಲಿರುವಂಥ ಗ್ರಹಿಕೆ ಸಾಮಾಜಿಕ ಮಾಧ್ಯಮ, ಸುಳ್ಳು ಸುದ್ದಿ, ಪಿತೂರಿ ಸಿದ್ಧಾಂತಗಳು ಮತ್ತೆ ತಪ್ಪು ಮಾಹಿತಿಯ ಮೂಲಕ ಅತಿರೇಕಕ್ಕೆ ಮುಟ್ಟತ್ತೆ. ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಾಗುತ್ತೆ. ಇದನ್ನ ರಾಜಕಾರಣಿಗಳು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ. ವೈಯಕ್ತಿಕ ಕೋಪ ಸಾರ್ವಜನಿಕ ಸಮರ್ಥನೆಯನ್ನು ಪಡೆಯುತ್ತೆ. ಆದ್ರಿಂದ ಅವರು ಹಿಂಸಾಚಾರದ ಮೂಲಕ ಒಂದು ರೀತಿಯ ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀವಿ ಅನ್ನೋಂತೆ ಅವ್ರು ಭಾವಿಸ್ತಾರೆ. ಆದರೆ ರಾಜಕೀಯದ ಬಲಿಪಶು ಆಗ್ತಾ ಇರೋದು ಅವರಿಗೆ ಅರ್ಥ ಆಗೋದಿಲ್ಲ. ಕರ್ಕ್ ಅವರ ಹತ್ಯೆ ಅಮೆರಿಕದಲ್ಲಿನ ಒಂದು ಆತಂಕಕಾರಿ ತಿರುವನ್ನ ಕಾಣಿಸುತ್ತೆ. ಬಲಪಂಥೀಯ ರಾಜಕೀಯ ಇನ್ನಷ್ಟು ಕಠಿಣ ಮತ್ತೆ ನಿರ್ಭೀತವಾಗಿರುತ್ತೆ. ಮತ್ತಿದು ಭಾರತೀಯರಿಗೂ ಕೂಡ ಅಪಾಯಕಾರಿ ವಿಷಯ ಆಗಿರಲಿದೆ. ದ್ವೇಷಾಪರಾಧ ಯಾವಾಗಲೂ ಕೂಡ ಸಮಸ್ಯೆಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕದಲ್ಲಿ ಜನಾಂಗೀಯ ಹಿಂಸಾಚಾರ ಮತ್ತು ದ್ವೇಷಾಪರಾಧಗಳು ತೀವ್ರಗೊಳ್ತಾ ಇವೆ. ಪ್ರತಿ ವರ್ಷ 11,000ರಿಂದ 12,000 ದ್ವೇಷಾಪರಾಧ ಘಟನೆಗಳು ಅಲ್ಲಿ ದಾಖಲಾಗ್ತಾ ಇವೆ. ಅವುಗಳನ್ನು ಆಫ್ರಿಕನ್ ಅಮೆರಿಕನ್ರ ವಿರುದ್ಧ 30% ಮತ್ತೆ ಬಿಳಿಯರ ವಿರುದ್ಧ 10%ದಷ್ಟು ದ್ವೇಷಾಪರಾಧಗಳಿವೆ. ಕೋವಿಡ್ ಹೊತ್ತಿನಲ್ಲಿ ಜಾರ್ಜ್ ಫ್ಲಾಯ್ಡ್ ಹತ್ಯೆಯ ನಂತರ ಬಂದೂಕು ಹಿಂಸಾಚಾರದಿಂದ ಬೆದರಿಕೆಯವರೆಗೆ ಜನಾಂಗೀಯ ಅಪರಾಧಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ಬೈಡನ್ ಆಡಳಿತ ಕೆಲವು ಕ್ರಮಗಳನ್ನು ತೆಗೆದುಕೊಳ್ತು. ಅದು ದ್ವೇಷಾಪರಾಧವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿತು. ಆದರೆ ಟ್ರಂಪ್ ಆಗಮನದ ನಂತರ ಕರಿಯರು ಅಥವಾ ಯಾವುದೇ ಜನಾಂಗೀಯ ಅಲ್ಪಸಂಖ್ಯಾತರಿಗೆ ಯಾವುದೇ ವಿಶೇಷ ಸವಲತ್ತುಗಳನ್ನು ನೀಡಲಾಗೋದಿಲ್ಲ ಅಂತ ಹೇಳಲಾಯಿತು. ಅಲ್ಪಸಂಖ್ಯಾತರ ಯಾರಾದರೂ ಇಲ್ಲಿಯವರೆಗೆ ಪ್ರಮುಖ ಸ್ಥಾನದಲ್ಲಿದ್ದರೆ ಪ್ರತಿಭೆಯಿಂದಾಗಿ ಅಲ್ಲ, ಆದರೆ DEI ನೀತಿಯಿಂದಾಗಿ ಅಂತ ಹೇಳಲಾಯಿತು. ಟ್ರಂಪ್ ಸರ್ಕಾರದಲ್ಲಿ DEI ಯೋಜನೆ ನಿಲ್ಲಿಸಿದ ನಂತರ ಸಶಸ್ತ್ರ ಪಡೆಗಳಲ್ಲಿ ವೈವಿಧ್ಯತೆಯ ನೇಮಕಾತಿಯನ್ನು ನಿಲ್ಲಿಸಲಾಯಿತು. ಈ DEI ಯೋಜನೆ ಅಂತ ಅಂದರೆ ಡೈವರ್ಸಿಟಿ, ಇಕ್ವಿಟಿ ಹಾಗೆ ಇನ್ಕ್ಲೂಷನ್ ಯೋಜನೆ. ಇದರಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಸಮಾಜದ ಎಲ್ಲ ವಿಭಾಗಗಳ ಜನರಿಗೂ ಕೂಡ ಪ್ರಾತಿನಿಧ್ಯ ಇರೋ ಹಾಗೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗುವಂತೆ ಮಾಡುವಂಥ ಒಂದು ನೀತಿ ಇದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಆನ್ಲೈನ್ ತಪ್ಪು ಮಾಹಿತಿ, ಪಿತೂರಿ ಸಿದ್ಧಾಂತಗಳು ಅಥವಾ ನಕಲಿ ಸುದ್ದಿಗಳು, DEI ಅನ್ನೋದು ಬಿಳಿಯರನ್ನು ನಿಗ್ರಹಿಸೋದಕ್ಕೆ ಅಮೂಲಾಗ್ರ ಎಡಪಂಥೀಯ ಒಂದು ಮೋಸದ ಯೋಜನೆ ಮತ್ತೆ ಬಿಳಿಯರು ಅಪಾಯದಲ್ಲಿದ್ದಾರೆ ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿವೆ. ಇದು ಹೇಗಂದ್ರೆ, ಭಾರತದಲ್ಲಿ ಹೇಗೆ ಮೀಸಲಾತಿ ಪ್ರತಿಭಾವಂತರ ಅವಕಾಶಗಳನ್ನು ಕಿತ್ತುಕೊಳ್ತಾ ಇದೆ ಅಂತ ಒಂದು ವರ್ಗ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದೆಯೋ ಅದೇ ರೀತಿ ಈಗ ಉಕ್ರೇನ್ ನಿರಾಶ್ರಿತೆಯ ಹತ್ಯೆ ಬಳಿಕ ರಿಪಬ್ಲಿಕನ್ ನಾಯಕತ್ವ ಅದಕ್ಕೆ ಜನಾಂಗೀಯ ದೃಷ್ಟಿಕೋನವನ್ನು ನೀಡಿದೆ. ಅಪರಾಧಿ ಕ್ರಿಮಿನಲ್ ಹಿನ್ನೆಲೆಯವನು ಅಂತ ಬಿಂಬಿಸೋದಕ್ಕೆ ಯತ್ನಿಸ್ತಾ ಇದೆ. ಈಗ ಅಮೆರಿಕದಲ್ಲಿ ಕರಿಯರು ಅಂತ ಅಂದ್ರೆ ಅಪರಾಧ ಮಾಡುವವರು ಅಂತ ನೋಡ್ಲಾಗತ್ತೆ. ಜೈಲಿನಲ್ಲಿ ಹೆಚ್ಚು ಆಫ್ರಿಕನ್ ಅಮೆರಿಕನ್ ಸಮುದಾಯದವರನ್ನ ನಾವು ಕಾಣಬಹುದು ಅನ್ನೋದು ಸತ್ಯನೇ. ಅದಕ್ಕಾಗಿಯೇ ಸಾಮಾನ್ಯ ಅಮೆರಿಕನರು ಅಂಥ ನಿರೂಪಣೆಯನ್ನ ಅದು ಸುಳ್ಳಾಗಿದ್ರು ಕೂಡ ನಂಬುತ್ತಾರೆ. ಟ್ರಂಪ್ ಅವರ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂದ್ರೆ ಮಗ ಘೋಷಣೆಯಂತೂ ಭಯ ಹರಡೋದಿಕ್ಕೆ ಅಸ್ತಿತ್ವದಲ್ಲಿರುವಂತಹ ಸ್ಟಿರಿಯೋಟೈಪ್ಗಳು ಮತ್ತೆ ಸುಳ್ಳು ಸುದ್ದಿಗಳನ್ನು ಬಳಸುತ್ತೆ. ತಪ್ಪು ಮಾಹಿತಿ ಮತ್ತು ಭಯವನ್ನು ಹರಡೋದಿಕ್ಕೆ ಅರ್ಧ ಸತ್ಯಗಳನ್ನು ಬಳಸಲಾಗುತ್ತೆ. ಅಮೆರಿಕದಲ್ಲಿ ಮತ್ತೊಂದು ಬಗೆಯ ದ್ವೇಷದ ಅಲೆ ಇದೆ, ಅದು ಅನ್ಯ ದ್ವೇಷ. ಅಂದ್ರೆ ವಿದೇಶಿಯರು ಮತ್ತೆ ವಲಸಿಗರ ಕುರಿತ ಭಯ ಮತ್ತೆ ದ್ವೇಷ. ಅದು ಹಿಂದೆ ಇದನ್ನ ಎದುರಿಸಬೇಕಾಗಿಲ್ಲದ ಭಾರತೀಯರನ್ನ ಈಗ ಗುರಿ ಮಾಡಲಾಗ್ತಾ ಇದೆ.
ಆದರೂ ಮೊನ್ನೆ ಕೊಲೆಯಾದಂತಹ ಚಂದ್ರಮೌಳಿ ನಾಗಮಲೆಯ ವಿಷಯದಲ್ಲಿ ಯಾವುದೇ ಒಂದು ನಿರ್ದಿಷ್ಟ ದ್ವೇಷ ಇಲ್ಲ. ಅವರು ಭಾರತೀಯರು ಅನ್ನುವಂಥ ಒಂದು ಕಾರಣಕ್ಕೆ ಗುರಿಯಾಗಿಸಿಲ್ಲ. ಆದರೆ ಅವರ ಹತ್ಯೆ ಅಮೆರಿಕಾದಲ್ಲಿ ಭಾರತೀಯರ ವಿರುದ್ಧದ ಹಿಂಸಾಚಾರವನ್ನು ಎತ್ತಿ ತೋರಿಸುತ್ತೆ. ಅಮೆರಿಕಾದಲ್ಲಿ ಭಾರತ ವಿರೋಧಿ ಭಾವನೆಗಳನ್ನು ವಿಶೇಷವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಕಾಣಬಹುದು. ಕೆಲ ಬಲಪಂಥೀಯ ಗುಂಪುಗಳು ಭಾರತೀಯರು ಅಮೆರಿಕನ್ ಉದ್ಯೋಗಗಳನ್ನು ಕದಿಯೋದಕ್ಕೆ H-1B ವೀಸಾಗಳನ್ನು ಬಳಸಿದ್ದಾರೆ ಅಂತ ಹೇಳ್ತವೆ. ಮೊನ್ನೆ ಕೊಲೆಯಾದಂಥ ಬಲಪಂಥೀಯ ಚಾರ್ಲಿ ಕರ್ಕ್ ಕೂಡ ಭಾರತೀಯರ ವಿರುದ್ಧ ದ್ವೇಷದ ಮಾತುಗಳಿಗೆ ಕುಖ್ಯಾತಿಯನ್ನು ಪಡೆದಿದ್ದ. ಅಮೆರಿಕಕ್ಕೆ ವಲಸೆ ಬರುವ, ಅದರಲ್ಲೂ ಕಾನೂನುಬದ್ಧವಾಗಿ ಬರುವಂಥ ಭಾರತೀಯರ ಬಗ್ಗೆಯೂ ಕೂಡ ಕರ್ಕ್ ವಿಷಕಾರಿದ್ದ. ಅಮೆರಿಕ ಭಾರತ ವ್ಯಾಪಾರ ಮಾತುಕತೆಯ ಸಂದರ್ಭದಲ್ಲಿ ಆತ ಬಹುಶಃ ಬೇರೆ ಯಾವುದೇ ಕಾನೂನುಬದ್ಧ ವಲಸೆಗಿಂತನೂ ಭಾರತದಿಂದ ಬಂದವರು ಅಮೆರಿಕದ ಕಾರ್ಮಿಕರನ್ನ ಹೆಚ್ಚು ಸ್ಥಳಾಂತರಿಸಿದ್ದಾರೆ, ಸಾಕು ಇನ್ನಷ್ಟು ಬೇಡ, ನಮ್ಮ ದೇಶ ತುಂಬಿದೆ, ನಮ್ಮ ಜನರಿಗೆ ಮೊದಲು ಆದ್ಯತೆ ನೀಡೋಣ ಅಂತ ಟ್ವೀಟ್ ಮಾಡಿದ್ದ. ಅದೇ ಕರ್ಕ್ ಅಮೆರಿಕದಲ್ಲಿ ಸುಲಭವಾಗಿ ಗನ್ ಕೈಗೆ ಸಿಗೋದನ್ನ ಸಮರ್ಥಿಸಿಕೊಂಡು ಅದಕ್ಕಾಗಿ ಕೆಲವು ಜೀವ ಹೋದ್ರೂ ಕೂಡ ಪರವಾಗಿಲ್ಲ ಅಂತಾನೆ ಆತ ಹೇಳಿದ್ದ. ಕೊನೆಗೆ ಆತನೇ ಗುಂಡಿಗೆ ಬಲಿಯಾದ. ಅಮೆರಿಕದಲ್ಲಿ ಭಾರತೀಯ ವಲಸಿಗರು ಬಹಳಷ್ಟು ಹಣವನ್ನು ಹೊಂದಿದ್ದಾರೆ ಮತ್ತೆ ಅವರು ಅತ್ಯಂತ ಯಶಸ್ವಿ ಸಮುದಾಯ. ಆದರೆ ರಾಜಕೀಯವಾಗಿ ದುರ್ಬಲ ಮತ್ತೆ ಅಸಂಘಟಿತರು ಅವರು. ಭಾರತೀಯರು ಏಕೀಕೃತ ನಿಲುವನ್ನು ಹೊಂದಿಲ್ಲ. ಗಡಿಪಾರು ಮಾಡಿದ್ರೆ ಏನು ಗತಿ ಅನ್ನುವಂಥ ಒಂದು ಭಯದಿಂದ ಅವರು ಸಮುದಾಯಕ್ಕಾಗಿ ಧ್ವನಿ ಎತ್ತೋದಿಲ್ಲ. ವಿವೇಕ್ ರಾಮಸ್ವಾಮಿ ಅಂತ ರಾಜಕಾರಣಿಗಳು ಮತ್ತೆ FBI ನಿರ್ದೇಶಕ ಕಾಶ್ ಪಟೇಲ್ ರಂತವರು ಅಲ್ಲಿನ ಭಾರತೀಯರ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಥವಾ ಹೆಚ್ಚು ಮಾತಾಡೋದಿಲ್ಲ. ಕಾಶ್ ಪಟೇಲ್ ಅವರು ಕರ್ಕ್ಗಾಗಿ ಕಣ್ಣೀರು ಹಾಕಿದ್ರು. ಆದರೆ ಚಂದ್ರಮೌಳಿ ನಾಗಮಲೆ ಅವರಿಗಾಗಿ ಒಂದು ಟ್ವೀಟ್ ಕೂಡ ಮಾಡಲಿಲ್ಲ. ಅದು ತೀರಾ ಭಯಾನಕ ಘಟನೆ ಮತ್ತೆ ಭಾರತೀಯರ ವಿರುದ್ಧದ ದ್ವೇಷ ನಿಜವಾದ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ. ಮೇ ತಿಂಗಳಲ್ಲಿ 31 ವರ್ಷದ ಅಕ್ಷಯ್ ಗುಪ್ತಾ ಅವರನ್ನ ಟೆಕ್ಸಾಸ್ನಲ್ಲಿ ಯಾವುದೇ ಪ್ರಚೋದನೆ ಇಲ್ಲದೇನೆ ಇರಿಯಲಾಯಿತು. ಅದಕ್ಕೂ ಮೊದಲು 3 ಭಾರತೀಯ ಅಮೆರಿಕನ್ನರ ಕುಟುಂಬದ ಮೇಲೆ ಅವರ ಮನೆಯನ್ನು ಮುರಿದು ದಾಳಿ ಮಾಡಲಾಗಿತ್ತು. ವಿದ್ಯಾರ್ಥಿಗಳನ್ನೇ ಯಾವುದೇ ಕಾರಣ ಇಲ್ಲದೇನೆ ಗುರಿಯಾಗಿಸಿಕೊಂಡಂತ ಅನೇಕ ಪ್ರಕರಣಗಳು ಕೂಡ ನಡೆದಿವೆ. ಕಳೆದ 5 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಈ ಒಂದು ದಾಳಿಯಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಭಾರತದಲ್ಲಿ 2 ಅಮೆರಿಕನ್ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕಾಗಿ ಜೀವವನ್ನು ಕಳ್ಕೊಂಡಿದ್ರೆ ಅಮೆರಿಕದಿಂದ ಪ್ರಯಾಣ ಎಚ್ಚರಿಕೆ ಮತ್ತೆ ಟ್ರಂಪ್ ಎಚ್ಚರಿಕೆ ಬರ್ತಾ ಇತ್ತು. ಆದರೆ ಭಾರತೀಯರು ಅಮೆರಿಕಾದಲ್ಲಿ ಸಾಯ್ತಾ ಇದ್ದಾರೆ ಮತ್ತೆ ಅದರ ಬಗ್ಗೆ ಅಲ್ಲಿಯೂ ಮತ್ತೆ ಇಲ್ಲಿಯೂ ಸಂಪೂರ್ಣವಾಗಿ ಮೌನ ಇದೆ. ಅದು ರಾಜಕೀಯ ಹಿಂಸೆ ಆಗಲಿ ಅಥವಾ ಜನಾಂಗೀಯ ಹಿಂಸೆ ಆಗಲಿ ಅಥವಾ ಅನ್ಯ ದ್ವೇಷ ಆಗಲಿ. ಅದಕ್ಕೆ ಕಾರಣ ವಿಭಜಿತ ಅಮೆರಿಕನ್ ಸಮಾಜ. ಇವತ್ತು ಅಲ್ಲಿ ಎಲ್ಲರೂ ಕೂಡ ಎಲ್ಲರನ್ನ ಪರಸ್ಪರ ಅನುಮಾನದಿಂದ ನೋಡ್ತಾ ಇದ್ದಾರೆ. ಕಠಿಣ ಬಲಪಂಥೀಯ ಟ್ರಂಪ್ ಆಡಳಿತ ಅಪನಂಬಿಕೆಯನ್ನು ಪ್ರೋತ್ಸಾಹಿಸ್ತಾ ಇದೆ. ಭಯ ಇರುವಲ್ಲಿ ಟ್ರಂಪ್ ಮತ್ತೆ ರಿಪಬ್ಲಿಕನ್ ಬೆಂಬಲ ಹೆಚ್ಚಾಗ್ತಾ ಇದೆ. ಆದ್ರಿಂದ ದ್ವೇಷ ಮತ್ತೆ ಹಿಂಸಾಚಾರದ ಗ್ರಾಫ್ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಅಮೆರಿಕನ್ ಸಮಾಜದಲ್ಲಿ ಇದನ್ನೆಲ್ಲ ತಡೆಯಲಾರದಂತಹ ಸ್ಥಿತಿ ಕಾಣಿಸ್ತಾ ಇದೆ. ರಿಪಬ್ಲಿಕನ್ರು ಹುಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಲಾಭ ಪಡಿತಾ ಇದ್ದಾರೆ. ದ್ವೇಷ, ತಪ್ಪು ಮಾಹಿತಿ, ಪಿತೂರಿ ಸಿದ್ಧಾಂತ ಎಲ್ಲಾನು ಇಲ್ಲಿಂದ ಬರುತ್ತವೆ. ಅಮೆರಿಕ ಆಗಲಿ ಅಥವಾ ಭಾರತ ಆಗಲಿ ದ್ವೇಷ ಮತ್ತು ಸುಳ್ಳು ನಿರೂಪಣೆಗಳ ಮೇಲೆ ನಡೀತಾ ಇರುವಂಥ ಯಾವುದೇ ಸರ್ಕಾರ ಅದನ್ನು ತಡೆಯೋದಕ್ಕೆ ಪ್ರಾಮಾಣಿಕವಾಗಿ ಹೆಜ್ಜೆ ಇಡುತ್ತಾ? ಧರ್ಮ ಅಥವಾ ಜಾತಿ ಆಧಾರದ ಮೇಲೆ ಸಾಮಾಜಿಕ ವಿಭಜನೆ ಮಾಡುವಂಥ ರಾಜಕಾರಣಿಗಳು ಸಮಸ್ಯೆಯನ್ನು ನಿಭಾಯಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರಾ? ಟ್ರಂಪ್ರಂಥ ತೀರಾ ದುಷ್ಟ ಮನಸ್ಸಿನವರು ಮಹತ್ವದ ಹುದ್ದೆಗಳಲ್ಲಿ ಕೂತ್ಕೊಂಡಾಗ ಅದರ ಫಲಿತಾಂಶ ಇಡೀ ಸಮಾಜದಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ. ಇದೇ ಟ್ರಂಪ್ ಬೇರೆಯವ್ರ ಮೇಲೆ ಹಿಂಸೆ ಆದಾಗ ಅದನ್ನು ಎಂಜಾಯ್ ಮಾಡ್ತಾರೆ. ತನ್ನದೇ ಬೆಂಬಲಿಗನ ಮೇಲಾದಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದು ದ್ವಂದ್ವ, ಇದು ಸೋಗ್ಲಾಡಿತನ. ನಾಯಕನಾದವನು ಹಿಂಸೆನ ಖಡಾಖಂಡಿತವಾಗಿ ತಿರಸ್ಕಾರ ಮಾಡಬೇಕು, ಅದನ್ನು ಖಂಡಿಸಬೇಕು. ಯಾರ ಮೇಲೂ ಕೂಡ ಎಲ್ಲೂ ಹಿಂಸೆಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಸಾರಬೇಕು. ಅದನ್ನೇ ತಮ್ಮ ನೀತಿಯಾಗಿ ಅವರು ಅಳವಡಿಸ್ಕೊಳ್ಬೇಕು. ದ್ವೇಷದ ನಿರೂಪಣೆಯನ್ನು ತಿರಸ್ಕರಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅಮೆರಿಕಾದಲ್ಲಿರುವಂಥ ಭಾರತೀಯ ವಲಸಿಗರು ಕೂಡ ಅಷ್ಟೇನೆ. ಅಲ್ಲಿನ ಹಿಂಸಾಚಾರವನ್ನು ಖಂಡಿಸಿ ಭಾರತದಲ್ಲಿ ಆಗ್ತಾ ಇರುವಂಥ ಮತೀಯ ಹಿಂಸಾಚಾರಕ್ಕೆ ಮೌನ ಸಮ್ಮತಿ ಹಾಗೆ ಪ್ರೋತ್ಸಾಹ ಕೊಡೋದನ್ನು ಮೊದಲು ನಿಲ್ಲಿಸಬೇಕಾಗಿದೆ. ಇಲ್ಲಿ ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಳ್ಳೋದನ್ನು ಮೊದಲು ಬಿಡಬೇಕು. ಅದನ್ನು ಸ್ಪಷ್ಟ ಮಾತುಗಳಲ್ಲಿ ಖಂಡಿಸಬೇಕು. ಹಿಂಸೆ ಕೊನೆಗೆ ಅದರ ಪ್ರತಿಪಾದಕನನ್ನು ಕೂಡ ಬಲಿ ತೆಗೆದುಕೊಳ್ಳುತ್ತೆ. ಮತದಾರರು ದ್ವೇಷವನ್ನು ಹರಡುವಂಥ ಶಕ್ತಿಗಳನ್ನು ತಿರಸ್ಕಾರ ಮಾಡಬೇಕು. ಅವರು ಬಲಪಂಥೀಯರೇ ಆಗಿರಲಿ ಅಥವಾ ಎಡಪಂಥೀಯರೇ ಆಗಿರಲಿ, ಅಂಥವರನ್ನು ಜನರು ತಿರಸ್ಕರಿಸಬೇಕು. ಜನರು ಅಂದರೆ ನಾವು. ಆ ರೀತಿ ಮಾಡಿದರೆ ರಾಜಕಾರಣಿಗಳು ಇಲ್ಲಿನ ನಿಜವಾದ ಸಮಸ್ಯೆಗಳ ಕಡೆಗೆ ಗಮನ ಕೊಡಬಲ್ಲರು. ಆಗ ಅದು ಅವರಿಗೆ ನಿಜವಾಗಿಯೂ ಕಷ್ಟದ ಸಮಯ ಆಗುತ್ತೆ. ಆದರೆ ಜನರು ಅದನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ನಮ್ಮ ಸಂದರ್ಭದ ಘೋರ ಸತ್ಯ ಆಗಿದೆ. ವೀಕ್ಷಕರೇ, ಈ ಕುರಿತು ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ? ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.